ಹಾಯ್, ನಾನು ದಮನ್ ಬೇಲಸೂರ್. ಇಂದಿನ ಪ್ರಮುಖ ಸುದ್ದಿಗಳು ನೋಡೋಣ. ಪಿಎಂ ನಿನ್ನೆ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸಲ್ಲಿಸಿ ಸುಮಾರು 25 ಲಕ್ಷ ಜನ ಯುವಕರಿಗೆ ನಾವೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅವ್ರಿಗೆ ಒಳ್ಳೆ ಏನಪ್ಪ ಅಂದ್ರೆ ಗ್ರೌಂಡ್ ಕೊಡ್ತೀವಿ, ಅವ್ರಿಗೆ ಆಟ ಆಡ್ಲಿಕ್ಕೇನಪ್ಪ ಅಂದ್ರೆ ಒಳ್ಳೆಯ ಸಮುದಾಯಗಳ ಕಟ್ಟಿಕೊಡ್ತೀವಿ, ಸಮುದಾಯ ಭವನ ಕಟ್ಟಿಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿರ್ತಾರೆ. ನಾನು ಪ್ರಶ್ನೆ ಕೇಳ್ತೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಸುಮಾರು 1 ಕೋಟಿ ಜನ ಯುವಕ ಯುವತಿಯರು ವಿದ್ಯಾವಂತರಾಗಿ ನಿರುದ್ಯೋಗಿಯಾಗಿ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಕೂತ್ಕೊಂಡು ಏನಪ್ಪ ಅಂದ್ರೆ ತಮ್ಮ ಜೀವನವನ್ನು ಏನಪ್ಪ ನಡೆಸ್ತಾ ಇದ್ದಾರೆ. ಒಂದು ದುಃಖದ ಸಂಗತಿ ಏನಂತಂದರೆ, ಈ ನಿರುದ್ಯೋಗಿ ಇರ್ತಕ್ಕಂಥ ಯುವಕರಿಗೆ ನಿರುದ್ಯೋಗದ ಭತ್ಯೆ ಕೊಡ್ತೀನಿ 3,000 ಅಂತ ಹೇಳಿರ್ತಕ್ಕಂಥ ಹಿಂದಿನ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನೀವು ಇದುವರೆಗೂ ಕೂಡ ಪ್ರತಿ ತಿಂಗಳೇನಪ್ಪ ಅಂತಂದ್ರೆ 3,000 ರೂಪಾಯಿ ನಿರುದ್ಯೋಗದ ಭತ್ಯೆ ಕೊಟ್ಟಿಲ್ಲ. ಒಂದನೇದು. ಎರಡನೇ, ಸ್ತ್ರೀಯರಿಗೆ ಪ್ರತಿ ಕುಟುಂಬಕ್ಕೆ, ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿಸಿಂದ ನಿಮ್ಮ ಸರ್ಕಾರ ಹೇಳಿತು. ಅದು ಕೂಡ ಪ್ರತಿ ತಿಂಗಳು ಕೊಟ್ಟಿಲ್ಲ. ಕೇವಲ ತೋರಿಕೆಗಾಗಿ ಏನಪ್ಪ ಅಂತಂದ್ರೆ ಈ ಮಾತುಗಳನ್ನು ಹೇಳಿ ಜನರನ್ನು ಹುರಿದುಂಬಿಸಿ ಕೇವಲ ಸುಳ್ಳು ಏನಪ್ಪ ಅಂತಂದರೆ ಹೇಳ್ತಕ್ಕಂಥ ಕೆಲಸವನ್ನು ನಿಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ದಲಿತ ಮುಖ್ಯಮಂತ್ರಿ ಮಾತುಗಳನ್ನು ಆಡಿರ್ತಕ್ಕಂಥ ಅನೇಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಚಮಚಗಳನ್ನು ನಾನು ಈ ಶುಭ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಎಲ್ಲಿವರೆಗೂ ನೀವು ಬೇಡುವ ಸಮಾಜವಾಗಿ ಇರ್ತೀರಿ ಅಲ್ಲಿ ನಿಮಗೆ ಮುಖ್ಯಮಂತ್ರಿ ಸಿಗಂಗಿಲ್ಲ. ಎಲ್ಲಿವರೆಗೂ ಕೊಡುವ ಸಮಾಜ ಎಲ್ಲಿ ತನಕ ಆಗ್ತೀರಿ ಅಲ್ಲಿವರೆಗೂ ನಿಮಗೆ ಮುಖ್ಯಮಂತ್ರಿ ಸಿಗಂಗಿಲ್ಲ. ಅಲ್ಲಿ ಯಾವಾಗ ಕೊಡುವ ಜನ ಆಗ್ತೀರಿ ಅವಾಗ ಮಾತ್ರ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ. ಈ ಶುಭ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ದಲಿತರ ಮತಗಳನ್ನು, ಹಿಂದುಳಿದವರ ಮತಗಳನ್ನು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿರ್ತಕ್ಕಂಥ ಬಹುಜನರ ಸಮಾಜದ SC ST ಏನು ಅಭಿವೃದ್ಧಿಯ ಹಣ ಏನದ ಅಂತಂದ್ರೆ ದುರ್ಬಳಕೆ ಮಾಡಿಕೊಂಡು ಬೇರೆ ಯೋಜನೆಗಳಿಗೆ ಏನಪ್ಪ ಅಂದ್ರೆ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಆಗಿತ್ತು. ನೀವು ಕೂಡ ಸುಳ್ಳು ಮಾತುಗಳನ್ನು ಹೇಳಿ ಯುವಕರಿಗೇನಪ್ಪ ಅಂದ್ರೆ 25 ಲಕ್ಷ ಯುವಕರಿಗೇನಪ್ಪ ಅಂತಂದ್ರೆ ಆಟ ಆಡ್ಲಿಕ್ಕೇನಪ್ಪ ಅಂದ್ರೆ ಏನೆಲ್ಲ ಅವ್ರಿಗೆ ಸುವಿಧಾ ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದೀರಿ. ಇದು ಸುಳ್ಳು ಗೊಳ್ಳಿನ ನಿಮ್ಮ ಯೋಜನೆಗಳಿದ್ದಾವೆ. ನರೇಂದ್ರ ಮೋದಿ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಯುವಕರಿಗೆ 30 ಕೋಟಿ ಯುವಕರಿಗೇನಪ್ಪ ಅಂದ್ರೆ ಪ್ರತಿ ವರ್ಷ 2 ಕೋಟಿ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಉದ್ಯೋಗ ಕಲ್ಪಿಸ್ಕೊಡ್ತೀನಿ ಅಂತೇನಪ್ಪ ಅಂತಂದ್ರೆ ಹೇಳಿದರು. ಇದುವರೆಗೂ 12 ವರ್ಷದಲ್ಲಿ 24 ಕೋಟಿ ಯುವಕ ಯುವತಿಯರಿಗೆ ಏನಪ್ಪ ಅಂದ್ರೆ ಉದ್ಯೋಗ ಕೊಡಬೇಕಾಗಿತ್ತು. ಆದರೂ ಕೂಡ ತುಂಬಿ ತುಳ್ಕಡ್ತಾ ಇದೆ ನಿರುದ್ಯೋಗದಿಂದ. ಮತ್ತು ಕರ್ನಾಟಕ ರಾಜ್ಯವು ಕೂಡ ಹೊರತಾಗಿಲ್ಲ. ನಿಮ್ಮ ಸುಳ್ಳುಗಳು ಹೇಳಿಕೆಗಳನ್ನು ನಿಲ್ಲಿಸ್ರಿ, ಅಭಿವೃದ್ಧಿ ಕೆಲಸದೆಡೆಗೆ ಜಾಸ್ತಿ ಗಮನ ಕೊಡಿ ಅಂತ ಹೇಳೋದ್ರ ಮೂಲಕ ಎಂದು ಏನಪ್ಪ ಅಂತಂದ್ರೆ ಈ ಮೈಸೂರು ರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳು ಹೇಳೋದರೊಂದಿಗೆ ಈ ಕಾಂಗ್ರೆಸ್ ಪಕ್ಷದ ನಡೆ ಮತ್ತು ಹೇಳಿಕೆ, BJP ಪಕ್ಷದ ನಡೆ ಮತ್ತು ಹೇಳಿಕೆ ಈ ಶುಭ ಸಂದರ್ಭದಲ್ಲಿ ಖಂಡಿಸ್ತೇನೆ. ನನ್ನ ಹೆಸರು ಶಿವಯೋಗಿ ಡಿ ಅಡಿಗಿಲ್ಕರ್, ಜಿಲ್ಲಾ ಬಹುಜನ ಸಮಾಜ್ ಪಾರ್ಟಿ ಅಧ್ಯಕ್ಷರು, ಕಲಬುರಗಿ. ಜೈ ಭೀಮ್, ಜೈ ಭಾರತ್.